ಈಗಾಗಲೇ ಹಲವಾರು ವಿಷಯಗಳನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಈಗ ತಾನೇ ನಮ್ಮ ಮಂಡ್ಯದಿಂದ ಫೋನ್ ಬಂತು. ಈಗ ಪ್ರೆಸ್ ಅವ್ರು ಫೋನ್ ಮಾಡಿ ಮಳವಳ್ಳಿಲಿ ಒಂದು ಸಾವಾಗೈತೆ ಮೈಕ್ರೋ ಫೈನಾನ್ಸ್ ಇಂದ ಅಂತ ಈ ಒಂದು 5 ನಿಮಿಷದ ಮುಂಚೆ ಫೋನ್ ಮಾಡಿದ್ರು. ಈಗ ಏನಾಗಿದೆ ಅಂದ್ರೆ ಎಲ್ಲ ಈ ರೈತರು ಸಾಲ ಈ ಮೈಕ್ರೋ ಫೈನಾನ್ಸ್ ಇಂದ ಯಾವ ತರ ಹಾವಳಿ ಇದ್ದಕ್ಕಿದಂಗೆ ಜಾಸ್ತಿ ಆಗ್ಬಿಡೈತೆ ಅಂತ ಹೇಳಿದ್ರೆ ಯಾಕೆ ಅಂತ ನಾವು ವಿಮರ್ಶೆ ಮಾಡ್ಕೋಬೇಕಾಯ್ತದೆ. RBI ಗೈಡ್ಲೈನ್ಸ್ ಕೊಟ್ಟವ್ರೆ, ಏನು 3 ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಅವ್ರ ಆದಾಯ ಒಂದು ಫ್ಯಾಮಿಲಿಗೆ. ಹಂಗಂದ್ರೆ 25,000 ರೂಪಾಯಿ ಪ್ರತಿ ತಿಂಗಳು. EMI ಅದರಲ್ಲಿ 50% ಇರಬೇಕು, ಅದು 12,500 ರೂಪಾಯಿಗಿಂತ ಕಮ್ಮಿ ಇರಬೇಕು. ಇವಾಗಿರೋ ನಿಯಮದ ಪ್ರಕಾರ 4 ಸಾಲಗಳು ಮಾತ್ರ ತಗೋಬಹುದು ಅನ್ನೋದಿದೆ. ಈ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ಕಟ್ಟಕ್ಕಾಗದೇ ಇದ್ರು ಈಗ ಹುಡುಗ ಪಾಪ ಬಂದು ಹೇಳ್ಬಿಡೋದ, ಹೀಗೆ ಒಂದ್ ಸಾಲ ತೀರ್ಸಕ್ ಇನ್ನೊಂದ್ ಕಡೆ ಸಾಲ ತಗೊಂಡ್ರು, ಇನ್ನೊಂದ್ ಸಾಲ ತೀರ್ಸಕ್ ಇನ್ನೊಂದ್ ಕಡೆ, ಹಿಂಗೆ ಸಾಲ ತೀರ್ಸಕ್ಕೋಸ್ಕರ ಸೈಕಲ್ ಇದು, ಒಂದ್ ಸಾಲ ತೀರ್ಸಕ್ಕೆ ಇನ್ನೊಂದ್ ಕಡೆ ತಗೊಳ್ಳಂಥದ್ದು. ಈ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ತುಂಬಾ ಕಿರುಕುಳ ಕೊಡ್ತಿದ್ದಾರೆ. ಸಾವುಗಳು ಜಾಸ್ತಿ ಆಯ್ತವೆ. ಸರ್ಕಾರ ಗಮನಕ್ಕೆ ತರಬೇಕಾಗಿರೋದು ಏನಂದ್ರೆ ಇಮಿಡಿಯೇಟ್ ಆಗಿ ಒಂದು ಸಮಿತಿ ಮಾಡಿ ಇದನ್ನ ಯಾವ ತರ ನಿಯಂತ್ರಣ ಮಾಡಬೇಕು ಅದಕ್ಕೆ ಕ್ರಮ ವಹಿಸಲೇಬೇಕಾಯ್ತದೆ. ಇಲ್ಲ ಅಂದ್ರೆ ಈ ತರ ಸಾವುಗಳು ಇನ್ನೂ ಜಾಸ್ತಿ ಆಯ್ತವೆ. ನಾನು ತುಂಬಾ ದುಃಖದಿಂದ ಹೇಳ್ತಾ ಇದ್ದೀನಿ, ಇಂಥದ್ದು ಜಾಸ್ತಿ ಆಯ್ತಾ ಇರ್ತದೆ. ಅದ್ರ ಜೊತೆಗೆ ನಾನು ಹೇಳೋದಂದ್ರೆ ರೈತರಿಗೆ ದಯವಿಟ್ಟು ಈ ತರ ಸಾವನ್ನಪ್ಪಕ್ಕೆ ನೀವು ಎಲ್ಲಾ ರೀತಿಯ ಏನ್ ಸರ್ಕಾರಗಳು ಕೆಲಸ ಮಾಡ್ತೇವೆ, ನಾವುಗಳು ಎಲ್ಲ ಸೇರ್ಕೆ ಕೆಲಸ ಮಾಡ್ತೀವಿ, ಆದ್ರೆ ಈ ತರ ಒಂದು ಕ್ರಮನ ತಗೋಬೇಡಿ ಅಂತ ನಿಮ್ಮ ಮೂಲಕ ಎಲ್ಲ ಮಾಧ್ಯಮದವ್ರ ಮೂಲಕ ಕೇಳ್ಕೊಳ್ಳೋದು. ಈ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ನ ತಗೋಬೇಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗಾಗಲೇ ಗೊತ್ತಿರಂಗೆ 59,367 ಕೋಟಿ ಮೊತ್ತದ ಸಾಲನ ಕೊಟ್ಟಿರೋಂಥದ್ದು. ಬರೀ 31 ನೋಂದಣಿ ಮೈಕ್ರೋ ಫೈನಾನ್ಸ್ಗಳು. ಬರೀ ನಮ್ಮ ರಾಜ್ಯದಲ್ಲಿ ಬರೀ 31 ಮೈಕ್ರೋ ಫೈನಾನ್ಸ್ಗಳಿರೋದಾ? ಇಲ್ಲ ತಾನೆ. ಇದು ನೋಂದಣಿ ಆಗಿರೋವು, ನೋಂದಣಿ ಆಗಿಲ್ದೇ ಇರೋವು ಸುಮಾರವೆ. ಈಗ ನಮ್ಮ ಪಾಂಡುಪುರ ತಾಲೂಕಲ್ಲೇ ಹೋದ ವಾರ ನಾವು ಮೀಟಿಂಗ್ ಮಾಡಿದೋ, ಅಲ್ಲೇ 30ಗಿಂತ ಜಾಸ್ತಿ ಅವೆ. ಅವ್ರು ಹೇಳ್ತಿರೋ ಬಡ್ಡಿ ಅವ್ರು ಕೇಳಿದ್ರೆ ನಾವು ಬಡ್ಡಿ ₹1.69 ಬಡ್ಡಿ ಆಗ್ತಾ ಇದೀವಿ ಅಂತಾರೆ. ₹1.69 ಬಡ್ಡಿ ಆಗ್ತಾ ಇದ್ರೆ ಸತ್ಯವಾಗ್ಲೂ ರೈತರು ಸಾಯ್ತಾ ಇರ್ಲಿಲ್ಲ. ಅವ್ರು ಹಾಕ್ತಿರೋ ಬಡ್ಡಿ ಜಾಸ್ತಿ, ಚಕ್ರ ಬಡ್ಡಿ ಹಾಕ್ತಾರೆ. ಅವ್ರಿಗೆ ಗೊತ್ತಾಗಿಲ್ಲ ನಮ್ಗೆ. ಅವ್ರು ಹೇಳ್ತಾರೆ ನಾವು ಎಲ್ಲಾರ್ಗು ಹೇಳ್ಕೊಡ್ತಾ ಇದೀವಿ, ಈ ತರ ಕಟ್ಟಬೇಕು, ಈ ತರ ಈ ಕಾರಣಗಳಿಗೆ ಮಾತ್ರ ಸಾಲ ತಗೋಬೇಕು, ಇನ್ನದಕ್ಕೆ ತಗೋಬಾರ್ದು ಅನ್ನೋದ್ರ ಬಗ್ಗೆ. ಆದ್ರೆ ಯಾವುದೇ ತರದ ಮಾಹಿತಿ ಕೊಡ್ತಿಲ್ಲ. ಅಲ್ಲಿ ಕೆಲಸ ಮಾಡ್ತಿರೋ ರೌಡಿಗಳ ತರ ವರ್ತನೆ ಮಾಡ್ತಿದ್ದಾರೆ. ಈ ನಿಮ್ಗೆ ಗೊತ್ತು, ರೈತ ಸಂಘಟನೆ ಹುಟ್ಟಿದಾಗ ಹೆಂಗಿತ್ತು, ಎಲ್ಲಾ ಊರಲ್ಲೂ ಬೋರ್ಡ್ ಹಾಕೊಂಡು ಸಾಲ ವಸೂಲಿ ಮಾಡಕ್ ಬಂದವ್ರನ್ನ ಊರೊಳಗೆ ಬಿಡಿಕಿಲ್ಲ ಅಂತ ಹಂಗ್ ಬೋರ್ಡ್ ಹಾಕಬೇಕಾಯ್ತದೆ ನಾವೀಗ. ಈಗ ನಾವೆಲ್ಲ ಊರಲ್ಲೂ ಪ್ರತಿಯೊಬ್ರು ಒಂದೊಂದು ಊರಲ್ಲೂ ಬೋರ್ಡ್ ಐತೆ, ಆಗ್ಲೇ ಅದ್ರ ಮೇಲೆ ಬರೆಯೋದಷ್ಟೇ. ಮೈಕ್ರೋ ಫೈನಾನ್ಸ್ ಬರೋರು ಊರೊಳಗೆ ಕಾಲ ಹಾಕಿದ್ರೆ ಇಲ್ಲಿಗೆ ಹೋಗ್ಬೇಕಾಯ್ತದ ನಾವುಗಳು. ಆದ್ರಿಂದ ಸರ್ಕಾರಗಳು ಗಮನ ಹರಿಸ್ಬೇಕು, ಎಚ್ಚೆತ್ಕೋಬೇಕು, ರೈತರನ್ನ ಉಳಿಸ್ಕೊಡ್ಬೇಕು. ನಬಾರ್ಡ್ ಬರೀಕಿಲ್ಲ ಅಂತ ರಾಜ್ಯ ಸರ್ಕಾರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಿಲ್ಲ. ರಾಜ್ಯ ಸರ್ಕಾರದಲ್ಲಿ ನಬಾರ್ಡ್ ಇಂದ ಬಂದಿಲ್ದೇ ಇರೋಂಥ ದುಡ್ಡೇನಿದೆ ಅದನ್ನ ಸರ್ಕಾರದವ್ರು ತುಂಬಿಸ್ಕೊಡ್ಬೇಕು. ರೈತರಿಗೆ ಸಾಲ ಹೆಚ್ಚಾಗಿ ಕೊಡಿಸ್ಬೇಕು. ಇಲ್ಲ ಅಂದ್ರೆ ಬೆಂಬಲ ಬೆಲೆ ಕೊಡಿ, ಸರಿಗೆಲ್ಲ ನಮ್ಮ ಬೆಳೆಗಳಿಗೆ ಸಾಲ ಕೊಡ್ಬೇಡಿ. ಬೆಲೆ ಕೊಟ್ಬಿಟ್ರೆ ನಾವೇ ಸಾಲ ಕೊಟ್ಬಿಟ್ರೆ ಆಯ್ತದೆ. ಈ ಎರಡು ಕೊಡಿಕಿಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು? ಇದು ಸಮಸ್ಯೆಗಳಿರೋಂಥದ್ದು. ಅದರಿಂದ ದಯವಿಟ್ಟು ಈಗ ಬಡ್ಡಿನೂ ಅಷ್ಟೇ ಹೇಳ್ತಿದ್ದಾರೆ, ಸುಮ್ಮನೆ ಇರಪ್ಪ ಇಲ್ಲಿ ಮಾತಾಡ್ತೀರಿ. ಈಗ ಆಗ್ಲೇ ನಾಗೇಂದ್ರಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಯಾವ ತರ 1 ಲಕ್ಷಕ್ಕೆ ಬಡ್ಡಿ ಯಾವ ತರ ಹಾಕ್ತಾವ್ರೆ, ಚಕ್ರ ಬಡ್ಡಿ ಹಾಕ್ತಾರೆ ಅಂತ. ಇಲ್ಲ, ಬಿಜಾಪುರ ನಮ್ಮ ಅಣ್ಣ ತಮ್ಮದಿರು ಬಂದವ್ರೆ ಪಾಪ. ಒಬ್ರು ಶೀರ್ಷ 4 ನಾಯಕ ಅವ್ರು ಇದ್ದಾರೆ. ಅವರು ಅಲ್ಲಿ ನಿಂತವ್ರು ನೋಡಿ. ಅವರು ಅವ್ರ ಜೊತೆ ಯಜಮಾನರುಗಳು ಬರೋರು 1 ಲಕ್ಷ ಸಾಲ ಕೊಟ್ಬಿಟ್ಟು ಕೋಆಪರೇಟಿವ್ ಅಲ್ಲಿ
ತಗೊಂಡು 34 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ವೀರ ಪುಲಕೇಶಿ ಬ್ಯಾಂಕು. ನಾವು ಅಧಿಕಾರಿಗಳ ಜೊತೆ ಒಂದು 20 ಸತಿ ಹೋಗಿದ್ದಾವ. ನಾವು ಅವ್ರು ಹೇಳ್ತಾ ಇದ್ರು, ನನ್ನ ಗಾಡಿಗೆ ಮೈಕ್ ಕಟ್ಕೊಂಡು ನನ್ನ ಗಾಡಿನೇ ಕಿತ್ತೋಯ್ತು ಅಂತ. ಅಷ್ಟು ಸುತ್ತಿ ಹೋರಾಟಗಳನ್ನ, ಅಂದ್ರೆ ನಾವುಗಳು ನಮ್ಮ ನ್ಯಾಯ ದೊರಕಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಹೊಡೆದಾಟ ಮಾಡಬೇಕು, ಇದನ್ನ ಸರ್ಕಾರಗಳು ಗಮನಕ್ಕೆ ತಗೊಂಡು ಸೂಕ್ತವಾದ ಒಂದು, ಈಗ ಕಮರೆಡ್ಡಿ ಅವ್ರು ಬಂದಿದ್ರು, ಆವಾಗ ಮಾನ್ಯ ಸಚಿವರು ಇಲ್ಲಿ ಇರ್ಲಿಲ್ಲ, ಆಗ ಅವ್ರು ಹೇಳಿದ್ರು ಒಂದು ಕಾಂಪ್ರಿಹೆನ್ಸಿವ್ ಸ್ಟಡಿ ಆಗ್ಬೇಕು ಅಂತ ಹೇಳಿದ್ರು. ಎಲ್ಲ ಇನ್ಶೂರೆನ್ಸ್ ಆಗ್ಲಿ, ಸಾಲ, ಈ ಬ್ಯಾಂಕ್ಗಳಾಗ್ಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಾಗ್ಲಿ ಸಾಲದ ಆತ್ಮಹತ್ಯೆ ಯಾಕೆ ಮಾಡ್ಕೊತಾವ್ರೆ ಅನ್ನೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಪೂರ್ತಿ ವಿಮರ್ಶೆ ಮಾಡಿ, ಯಾಕೆ ನಾವು ರೈತರನ್ನ ಈಚೆ ತರಕಾಯ್ತಲ್ಲ ಸಾಲದಿಂದ ಅಂತ ಒಂದು ವೈಟ್ ಪೇಪರ್ ರೆಡಿ ಮಾಡುವೆ ಅಂತ ಹೇಳಿದ್ರು. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಪಾಲಿಸಿಗಳನ್ನ ಬದಲಾವಣೆ ಮಾಡ್ಬೇಕಾಯ್ತದೆ. ಬದಲಾವಣೆ ಮಾಡೋದ್ರ ಮೂಲಕನೇ ನಾವು ರೈತರಿಗೆ ನಾವು ನ್ಯಾಯ ಕೊಡಿಸ್ಬೇಕಂತ ಹೇಳ್ತಾ, ಮತ್ತೆ ಇನ್ನು ಸುಮಾರು ಜನ ಇದ್ದಾರೆ ಮಾತಾಡೋರು. ನಮ್ಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.